ಹಿಂದೂ ಸಂಪ್ರದಾಯದಲ್ಲಿ ಮದುವೆಯಾದಂತಹ ಪ್ರತಿ ಮಹಿಳೆಯರಿಗೆ ಮಾಂಗಲ್ಯ ಎನ್ನುವುದು ಬಹಳ ಅಮೂಲ್ಯವಾದ ಆಭರಣವಾಗಿರುತ್ತದೆ. ಶುಭ ಲಗ್ನ ಮುಹೂರ್ತದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದ ಪಡೆದು ಪವಿತ್ರ ಅರಿಶಿನ ದಾರದಲ್ಲಿ ಕಟ್ಟಿರುವ ತಾಳಿಯನ್ನು ಗಂಡು ಹೆಣ್ಣಿಗೆ ಕಟ್ಟಿದರೆ ಹಿಂದೂ ಸಂಪ್ರದಾಯದಲ್ಲಿ ದಂಪತಿಗಳು ಎಂದು ಅರ್ಥ. ಮಂಗಳಸೂತ್ರ ಎಂದರೆ ಕರಿಮಣಿ, ಹವಳ, ತಾಳಿಯ ಜೋಡಣೆ. ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿ ಇದನ್ನು ಪ್ರತಿಕ್ಷಣ ಧರಿಸಬೇಕು. ಆದರೆ ಕಾಲ ಬದಲಾದಂತೆ ಮಂಗಳಸೂತ್ರದ ವಿನ್ಯಾಸಗಳು ಧರಿಸುವ ಬಗೆಯೂ ಬದಲಾಗಿದೆ. ಆದರೆ ಮಾಂಗಲ್ಯಕ್ಕೆ ಇರುವ ದೈವಿಕ ಮಹತ್ವ ಮಾತ್ರ ಬದಲಾಗಿಲ್ಲ. ಇಂತಹ ಮಾಂಗಲ್ಯದ ವಿಷಯದಲ್ಲಿ ಸ್ತ್ರೀಯರು ತಪ್ಪುಗಳನ್ನು ಮಾಡುವುದರಿಂದ ಗಂಡ ಹೆಂಡತಿಯ ಮಧ್ಯೆ ಕಲಹಗಳು ಉಂಟಾಗುತ್ತದೆ, ಬಾಂಧವ್ಯ ಹಳಸುತ್ತದೆ. ಮುತ್ತೈದೆಯರು ಪದೇ ಪದೇ ಮಾಂಗಲ್ಯ ಮುಟ್ಟಬಾರದು ಅಥವಾ ತೆಗೆಯಬಾರದು. ಇದಕ್ಕೆ ಜ್ಯೋತಿಷ್ಯ ಕಾರಣಗಳು ಏನು ಎಂದು ತಿಳಿಯೋಣ ಬನ್ನಿ. ಮಾಂಗಲ್ಯ ಎಂದರೆ ಇದು ಸೌಭಾಗ್ಯದ ಶಕ್ತಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಂಗಲ್ಯದಲ್ಲಿ ಮಂಗಳ ಗ್ರಹ ಶಿವಶಕ್ತಿ ತತ್ವ ವಾಸಿಸುತ್ತದೆ ಎಂದು ನಂಬಿಕೆ. ಪದೇ ಪದೇ ಮುಟ್ಟುವುದು ಅಥವಾ ತೆಗೆಯುವುದರಿಂದ ಸೌಭಾಗ್ಯದ ಶಕ್ತಿ ಅಸ್ಥಿರವಾಗುತ್ತದೆ ಎಂದು ಹೇಳುತ್ತಾರೆ. ಮಂಗಳ ದೋಷ ಸಕ್ರಿಯವಾಗಬಹುದು. ಅಂದರೆ ಮಾಂಗಲ್ಯ ಮಂಗಳ ಗ್ರಹದ ಪ್ರತೀಕ, ಆದ್ದರಿಂದ ಮಂಗಳ ದೋಷ ಉಂಟಾಗಬಹುದು. ಅನಗತ್ಯವಾಗಿ ಪದೇ ಪದೇ ತೆಗೆಯುವುದರಿಂದ ಮಂಗಳ ದೋಷ ಉಂಟಾಗುವುದರಿಂದ ಗಂಡ ಹೆಂಡತಿ ನಡುವೆ ಕಲಹ, ಶಾಂತಿ ಕೊರತೆ ಎನ್ನುವ ಪರಿಣಾಮಗಳು ಬರುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ನಕಾರಾತ್ಮಕ ದೃಷ್ಟಿ ಅಂದರೆ ಕಣ್ಣು ಬೀಳುವ ದೋಷ. ಅಂದರೆ ಮಾಂಗಲ್ಯ ಹೊರಗಡೆ ತೋರಿಸಿಕೊಂಡು ಓಡಾಡುವುದು, ಪದೇ ಪದೇ ಕೈಯಲ್ಲಿ ಹಿಡಿದು ಆಡಿಸುವುದು. ಈ ರೀತಿ ಮಾಡುವುದರಿಂದ ದುಷ್ಟ ದೃಷ್ಟಿ ಬೀಳುವ ಸಾಧ್ಯತೆ ಹೆಚ್ಚುತ್ತದೆ ಎನ್ನುವ ನಂಬಿಕೆ. ಅದಕ್ಕಾಗಿ ಹಿರಿಯರು ಹೇಳ್ತಿದ್ರು, ತಾಳಿಯನ್ನು ಆಟಿಕೆಯಂತೆ ಆಡಿಸಿಕೊಳ್ಳಬೇಡ ಎಂದು. ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಸ್ಥಿತಿ. ಜ್ಯೋತಿಷ್ಯದಲ್ಲಿ ಹೇಳುವಂತೆ ಮುತ್ತೈದೆಯಾದವಳು ತನ್ನ ಸೌಭಾಗ್ಯದ ಚಿಹ್ನೆಯನ್ನು ಪದೇ ಪದೇ ತೆಗೆಯುವುದರಿಂದ ಮನಸ್ಸಿನಲ್ಲಿ ಅಶಾಂತಿ, ಭಯ, ಅನಿಶ್ಚಿತತೆ ಹುಟ್ಟಬಹುದು. ಇದು ಮನೆಯ ವಾತಾವರಣವನ್ನು ಕೂಡ ಕೆಡಿಸಬಹುದು. ಆದ್ದರಿಂದ ಪದೇ ಪದೇ ತಾಳಿಯನ್ನು ತೆಗೆಯಬೇಡಿ. ಯಾವಾಗ ತೆಗೆಯಬಹುದು ಎಂದರೆ ಶಾಸ್ತ್ರಾನುಸಾರವಾಗಿ ಈ ಸಂದರ್ಭಗಳಲ್ಲಿ ತೆಗೆಯಬಹುದು ಎಂದು ಹೇಳುತ್ತಾರೆ. ಸ್ನಾನ ಮಾಡುವಾಗ, ವೈದ್ಯಕೀಯ ಕಾರಣಕ್ಕೆ, ವಿಶೇಷ ಪೂಜೆ ಅಥವಾ ವ್ರತದಲ್ಲಿ ಅದು ಸೂಚಿಸಿದರೆ ಮಾತ್ರ. ಆದರೆ ಅವಶ್ಯಕತೆ ಇಲ್ಲದೆ ಪದೇ ಪದೇ ತೆಗೆಯುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ. ಹಿರಿಯರು ಸರಳ ಮಾತಿನಲ್ಲಿ ಮಾಂಗಲ್ಯವನ್ನು ಗೌರವದಿಂದ ಧರಿಸಬೇಕು, ಅದನ್ನು ಆಟದ ವಸ್ತುವಾಗಿ ಉಪಯೋಗಿಸಬಾರದು ಎಂದು ಹೇಳುತ್ತಾರೆ. ತಾಳಿಯನ್ನು ಏಕೆ ತೆಗೆಯಬಾರದು ಗೊತ್ತಾ? ಮಂಗಳಸೂತ್ರ ಧರಿಸುವುದರಿಂದ ಗಂಡನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಏಳಿಗೆ ಎಲ್ಲವನ್ನ ಪ್ರತಿನಿಧಿಸುತ್ತದೆ. ಯಾವುದೇ ಕಾರಣಕ್ಕೂ ಮದುವೆಯಾದ ಮಹಿಳೆ ಇನ್ನೊಬ್ಬರ ಮಂಗಳಸೂತ್ರವನ್ನ ಕೇಳಿ ಧರಿಸಬಾರದು. ತಮ್ಮ ಮಂಗಳಸೂತ್ರವನ್ನು ಇನ್ನೊಬ್ಬರಿಗೆ ಕೊಡಬಾರದು. ಇದರಿಂದ ಗಂಡನ ಆಯಸ್ಸು ಕಡಿಮೆಯಾಗುತ್ತದೆ. ಮಂಗಳಸೂತ್ರವನ್ನು ಹೊರಗಡೆ ಕಾಣುವಂತೆ ಧರಿಸಬಾರದು. ಬೆಳಿಗ್ಗೆ ಎದ್ದ ತಕ್ಷಣ ತಾಳಿಸರ ಬೆನ್ನಿಗೆ ಇದ್ದರೂ ಸರಿಪಡಿಸದೇ ಇರುವ ಹೆಂಗಸರು ಮನೆಗೆ ದರಿದ್ರವನ್ನ ತರುತ್ತಾರೆ ಎನ್ನುತ್ತಾರೆ ನಮ್ಮ ಹಿರಿಯರು. ಹೆಣ್ಣು ಮಕ್ಕಳು ಯಾವಾಗ ಬೇಕೋ ಆವಾಗ ಕತ್ತಿನಿಂದ ತಾಳಿಯನ್ನು ಬಿಚ್ಚಿಡುವ ತಪ್ಪನ್ನು ಮಾಡಬಾರದು. ಶುಕ್ರವಾರ ಮತ್ತು ಮಂಗಳವಾರ ತುಂಬ ವಿಶೇಷವಾದ ದಿನಗಳು. ಆ ದಿನಗಳಲ್ಲಿ ಮುತ್ತೈದೆಯರು ಮಾಂಗಲ್ಯವನ್ನು ಬಿಚ್ಚಿಡುವ ತಪ್ಪನ್ನು ಮಾಡಲೇಬಾರದು, ನೆನಪಿಡಿ. ಸ್ನಾನ ಮಾಡುವಾಗ ತಾಳಿಸರ ಬಿಚ್ಚಿಟ್ಟು ಸ್ನಾನ ಮಾಡುವ ಹೆಂಗಸರೇ ಎಚ್ಚರ. ತುಂಬ ಅನಿವಾರ್ಯವಿದ್ದರೆ ತಾಳಿಸರ ತೆಗೆದು ಸ್ವಚ್ಛಗೊಳಿಸಿ. ಹೊತ್ತು ಗೊತ್ತಿಲ್ಲದೆ ತಾಳಿಸರವನ್ನು ತೆಗೆಯಬೇಡಿ. ಮಂಗಳಸೂತ್ರದಲ್ಲಿರುವ ಕರಿಮಣಿ ಯಾವುದೇ ಕಾರಣಕ್ಕೂ ತೆಗೆಯಬಾರದು. ಆ ಕರಿಮಣಿಯು ದುಷ್ಟಶಕ್ತಿಯಿಂದ ಆ ಮಹಿಳೆಯನ್ನ ಮತ್ತು ಗಂಡನನ್ನ, ಕುಟುಂಬವನ್ನ ಕಾಪಾಡುತ್ತೆ. ಮಂಗಳಸೂತ್ರದ ಮತ್ತೊಂದು ಮಹತ್ವ ಅಂದರೆ ಎದೆಯ ಭಾಗದ ಉಷ್ಣತೆ ಹೀರಿಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ತಾಳಿಯನ್ನ ತೆಗೆಯಬಾರದು. ತೆಗೆದರೆ ಗಂಡನ ಆಯಸ್ಸಿಗೆ ಕುತ್ತು ಬರುತ್ತದೆ ಎನ್ನುತ್ತಾರೆ ನಮ್ಮ ಹಿರಿಯರು. ಇನ್ನು ಮಂಗಳವಾರ, ಶುಕ್ರವಾರದಂದು ತಾಳಿಯನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು. ಗುರುವಾರದ ದಿನ ಬದಲಾಯಿಸಬಹುದು. ಒಂದು ವೇಳೆ ಮಂಗಳಸೂತ್ರ ಬದಲಾಯಿಸಬೇಕಂದ್ರೆ ಮೊದಲಿಗೆ ಅರಿಶಿನ ದಾರದ ಜೊತೆ ತಾಳಿಯನ್ನ ಏರಿಸಿ ಕುತ್ತಿಗೆಗೆ ಹಾಕಿಕೊಂಡು ನಂತರ ಬದಲಾಯಿಸಿಕೊಳ್ಳಬೇಕು. ಹೀಗೆ ತುಂಬಾನೇ ತಾಳಿಗೆ ಮಹತ್ವವಿದೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಹಾಗೂ ಮಹಿಳೆಯರಿಗೆ ಬಟ್ಟೆ ಪಿನ್ನನ್ನು ತಮ್ಮ ಜೊತೆ ಇಟ್ಟುಕೊಳ್ಳುವ ಅಭ್ಯಾಸ ಇರುತ್ತದೆ. ಅಂದರೆ ಕತ್ತಿನಲ್ಲಿ ಹಾಕಿಕೊಳ್ಳುವ ಸರಕ್ಕೆ ಅಥವಾ ಮಾಂಗಲ್ಯಕ್ಕೆ ಬಟ್ಟೆ ಪಿನ್ನನ್ನು ಹಾಕುತ್ತಾರೆ. ಬಟ್ಟೆ ಪಿನ್ ಕಬ್ಬಿಣದ ವಸ್ತು. ಕಬ್ಬಿಣದ ವಸ್ತುವಿನ ಮೇಲೆ ಶನಿದೇವರ ಪ್ರಭಾವ ಇರುತ್ತದೆ.
ಅಂದರೆ ಶನಿದೇವರಿಗೆ ಕೋಪ ತರಿಸುವ ವಸ್ತು ಎಂದರೆ ಅದು ಕಬ್ಬಿಣ. ಆದ್ದರಿಂದ ಯಾವುದೇ ಕಾರಣಕ್ಕೂ ಬಟ್ಟೆ ಪಿನ್ಗಳನ್ನು ತಾಳಿಸರದಲ್ಲಿ ಧರಿಸಬೇಡಿ. ತಾಳಿಸರಕ್ಕೆ ಬಟ್ಟೆ ಪಿನ್ ಧರಿಸಿದ್ದರೆ ಅದರಿಂದ ಗಂಡ ಹೆಂಡತಿ ನಡುವೆ ಕಲಹಗಳು ಹೆಚ್ಚಾಗುತ್ತವೆ, ಶತ್ರುತ್ವ ಮತ್ತು ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತವೆ. ಮಾಂಗಲ್ಯಕ್ಕೆ ವಿಶೇಷವಾದ ಶಕ್ತಿ ಇದೆ. ಅದನ್ನು ಶಿವಶಕ್ತಿ ಸ್ವರೂಪ ಎಂದು ಕರೆಯುತ್ತಾರೆ. ಗಂಡನಿಗೆ ಆಯಸ್ಸು ಕಡಿಮೆಯಾಗಬಾರದು ಎಂದರೆ ಮಾಂಗಲ್ಯದಲ್ಲಿ ಕಬ್ಬಿಣದ ವಸ್ತುಗಳನ್ನು ಹಾಕಿಕೊಳ್ಳಬಾರದು. ಮದುವೆಯಾದ ಗಂಡಸರು ಕೂಡ ಮಾಂಗಲ್ಯಕ್ಕೆ ವಿಶೇಷವಾದ ಗೌರವವನ್ನು ನೀಡಬೇಕು. ಅತ್ಯಂತ ಉದ್ದವಾದ ಮಾಂಗಲ್ಯ ಸರವನ್ನು ಹಾಕಿಕೊಳ್ಳಬಾರದು. ಮಾಂಗಲ್ಯದ ಸರವು ನಮ್ಮ ಹಣೆಗೆ ತಾಗುವಷ್ಟು ಉದ್ದ ಇರಬೇಕು ಅಷ್ಟೇ. ತಾಳಿಯ ಮುಂಭಾಗಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಸುಮ್ಮನಾಗಿ ಬಿಡುತ್ತೇವೆ. ಆದರೆ ತಾಳಿಯ ಹಿಂಭಾಗಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಬೇಕು. ಮಾಂಗಲ್ಯದ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕುವುದನ್ನು ಬಹಳ ಹಿಂದಿನಿಂದಲೂ ಹಿಂದೂ ಸಂಪ್ರದಾಯದಲ್ಲಿ ಪಾಲಿಸಿಕೊಂಡು ಬಂದಿದ್ದಾರೆ. ಮಾಂಗಲ್ಯ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕುವುದರಿಂದ ಗಂಡನ ಆಯುಷ್ಯ ಹೆಚ್ಚಾಗುತ್ತದೆ, ಯಾವುದೇ ತೊಂದರೆಗಳು ಬರುವುದಿಲ್ಲ. ಕೆಲವೊಬ್ಬರು ಎಲ್ಲರಿಗೂ ಕಾಣುವ ಹಾಗೆಯೇ ಮಾಂಗಲ್ಯ ಸರವನ್ನು ಹಾಕಿಕೊಂಡಿರುತ್ತಾರೆ. ತಾಳಿಯನ್ನು ಯಾರಿಗೂ ಸಹ ತೋರಿಸಬಾರದು. ಅದನ್ನು ಯಾವಾಗಲೂ ಮರೆಮಾಚಿಡಬೇಕು. ತಾಳಿಯನ್ನು ಎಲ್ಲರಿಗೂ ತೋರಿಸಿಕೊಂಡು ಓಡಾಡಿದರೆ ದೃಷ್ಟಿ ತಾಗುತ್ತದೆ. ಇದರಿಂದ ಗಂಡ ಹೆಂಡತಿಯ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಕರಿಮಣಿಯನ್ನು ಶಿವನಿಗೆ ಹೋಲಿಸುತ್ತಾರೆ. ತಾಳಿಯನ್ನು ಕಟ್ಟುವ ಅರಿಶಿಣದ ದಾರವನ್ನು ಪಾರ್ವತಿಗೆ ಹೋಲಿಸುತ್ತಾರೆ. ಇವೆರಡನ್ನು ಜೊತೆಯಾಗಿ ಹಾಕುವುದರಿಂದ ಶಿವ ಪಾರ್ವತಿ ಇಬ್ಬರ ಆಶೀರ್ವಾದ ಇರುತ್ತದೆ. ಜೊತೆಗೆ ಅವರ ವೈವಾಹಿಕ ಜೀವನವು ಶಿವ ಪಾರ್ವತಿಯರಂತೆ ಇರಲಿ ಎಂಬ ಉದ್ದೇಶದಿಂದ ಮಾಂಗಲ್ಯದಲ್ಲಿ ಕರಿಮಣಿ ಹಾಕಬೇಕೆನ್ನುತ್ತಾರೆ. ಕಪ್ಪು ಕರಿಮಣಿಗಳು ಶನಿಗ್ರಹದ ಸಂಕೇತವಾಗಿದೆ. ತಾಳಿಯಲ್ಲಿರುವ ಚಿನ್ನ ಗುರುತತ್ವವನ್ನು ಹೊಂದಿದೆ. ಶನಿ ಮತ್ತು ಗುರುವಿನ ಪರಸ್ಪರ ಕ್ರಿಯೆಯು ಸಂತೋಷ ದಾಂಪತ್ಯ ಜೀವನವನ್ನು ಸೂಚಿಸುತ್ತದೆ. ಕೆಲವರು ತಾಳಿಯ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕಿಕೊಂಡರೆ ಕಷ್ಟಗಳು ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಸತ್ಯವೇನೆಂದರೆ ತಾಳಿಯ ಪಕ್ಕದಲ್ಲಿ ಕರಿಮಣಿಯನ್ನು ಹಾಕಿಕೊಳ್ಳಲೇಬೇಕು. ಮಂಗಳಸೂತ್ರವನ್ನು ಧರಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ದೇಹದಲ್ಲಿ ರಕ್ತದ ಹರಿವನ್ನು ನಿಯಂತ್ರಿಸುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಮಹಿಳೆಯರ ದೇಹದ ಎದೆಯ ಭಾಗದಲ್ಲಿರುವ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನು 10 ಜನರಿಗೆ ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.